ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಸ್ನೇಹಿತರೆ, ನಾನು ನಿಮಗೆ ಕಳೆದ ಒಂದು ವಿಡಿಯೋನಲ್ಲಿ ಏನು ಟಾಪ್ ಸ್ಟಿಚಿಂಗ್ನ ಕಟಿಂಗ್ನ ತೋರಿಸ್ಕೊಟ್ಟಿದ್ದೆ. ಬಟ್ ಇವತ್ತು ನಾನು ನಿಮಗೆ ಇದರ ಕಟಿಂಗ್ ಅಂದರೆ ಒಂದು ಹಾಫ್ ಆನ್ ಅವರಲ್ಲೇ ಕಟಿಂಗ್ ಹೇಗೆ ಮಾಡ್ಕೊಡ್ತಾರೆ. ನಾವು ಕೆಲವೊಂದು ಶಾಪ್ಗಳೆಲ್ಲ ನೋಡಿರ್ತೀವಲ್ವ, ಜಸ್ಟ್ ಹಾಫ್ ಆನ್ ಅವರಲ್ಲಿ ಡ್ರೆಸ್ ಕಟಿಂಗ್ ಮಾಡ್ಕೊಡ್ತೀವಿ, ಬ್ಲೌಸ್ ಕಟಿಂಗ್ ಮಾಡ್ಕೊಡ್ತೀವಿ ಅಂತ. ಸೊ ಆ ಥರ ಜಸ್ಟ್ ಹಾಫ್ ಆನ್ ಅವರಲ್ಲೇ ತುಂಬ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ ಡ್ರೆಸ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೋಡೋದಕ್ಕಿಂತ ಮೊದಲು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನಾನು ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ನೆಲದ ಮೇಲೆ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇದು ಬಂದು ಏನಿದೆ ಮೇನ್ ಫ್ಯಾಬ್ರಿಕ್ಕು ಮೇನ್ ಸೈಡು ಅಂದರೆ ಸ್ಟ್ರೈಟ್ ಏನಿದೆ ಅದು ಉಲ್ಟಾ ಸೈಡ್ ಏನು ಹಾಕೊಂಡಿಲ್ಲ, ಇದು ಬಂದು ಉಲ್ಟಾ ಸೈಡು. ಸೊ ಈ ಥರ ಹಾಕ್ಕೊಂಡು ಫಸ್ಟ್ ಇವಾಗ ನಾವೇನು ಕಟ್ ಮಾಡ್ಕೊಂಡಿದ್ವಿ ಲೈನಿಂಗ್ ಫ್ಯಾಬ್ರಿಕ್ಕು, ಇದನ್ನು ಮೇಲ್ಗಡೆ ಇಟ್ಕೋಬೇಕು. ಸೊ ಇಟ್ಕೊಂಡು ಫಸ್ಟಿಗೆ ನೆಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ನೆಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ನಾವು ಯಾವುದು ಪ್ಯಾಟ್ರನ್ ಅಂದರೆ ಯಾವುದು ಡಿಸೈನ್ಸ್ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ನೋಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಇವಾಗ ಹೀಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹತ್ರಕ್ಕೆ ಇಟ್ಕೋತೀನಿ, ನಿಮಗೆ ಕಾಣಿಸುತ್ತೆ ಅವಾಗ. ಸೊ ಇಷ್ಟು ಇಟ್ಕೊಂಡು ಫಸ್ಟಿಗೆ ಆ ನೆಕ್ ಪಾರ್ಟ್ ಏನಿದೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ ನಂತರ ಇದನ್ನು ರಿವರ್ಸ್ ಮಾಡ್ಕೋಬೇಕು. ಅಂದರೆ ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟಲ್ವ ನಾವು ಕಟ್ ಮಾಡ್ತಾ ಇರೋದು, ಇದನ್ನು ಉಲ್ಟಾ ಮಾಡಿಕೊಂಡು ಆವಾಗ ನಾವು ಸ್ಟಿಚಿಂಗ್ಸ್ ಅಂದರೆ ಇನ್ನೊಂದು ಟಾಪ್ ಸ್ಟಿಚ್ ಇನ್ನೊಂದು ಸ್ಟಿಚಸ್ ಹಾಕೊಂಡು ಆವಾಗ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇದು ಫ್ರಂಟು ಮತ್ತು ಬ್ಯಾಕು ಎರಡು ಪಾರ್ಟ್ನ ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಸೊ ಬನ್ನಿ ಇವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋಣ. ಸೊ ಫಸ್ಟಿಗೆ ನಾನಿಲ್ಲೇ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ರೌಂಡ್ ನೆಕ್ನೇ ಕೊಡ್ತಾ ಇದ್ದೀನಿ, ಬೇರೆ ಯಾವುದೇ ಡಿಸೈನ್ಸ್ ಆಗ್ತಾಯಿಲ್ಲ. ಸೊ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ಇದಕ್ಕೆ ನಾನು ಕ್ಯಾನ್ವಾಸ್ ಕೂಡ ಅಟ್ಯಾಚ್ ಮಾಡ್ತಾ ಇಲ್ಲ. ಸೊ ಬಿಗಿನರ್ಸ್ ಈ ಥರ ನಾವು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಹೆವಿ ಡಿಸೈನ್ಸ್ ಎಲ್ಲ ಹಾಕಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾ ಇಲ್ಲ. ಸೊ ಬ್ಯಾಕ್ ಪಾರ್ಟು ರೌಂಡ್ ಶೇಪಲ್ಲಿ ತೊಗೊಂಡು ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ, ಕಾಣಿಸ್ತಾ ಇರ್ಬೋದು. ಸೊ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಜಾರುತ್ತೆ ಅಂದರೆ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಸೊ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನಾವು ಎಲ್ಲಿಗೆ ಸ್ಟಿಚಸ್ ಹಾಕಿದ್ದೀವಿ ಆ ಸ್ಟಿಚಸ್ಸಿಂದ ಈ ಕಡೆ ಬರೋ ಹಾಗೆ ಕಟ್ ಮಾಡ್ಕೊಬೇಡಿ, ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಒಂದು 1/2 ಇಂಚ್ ಏನಂತ ಬಿಟ್ಕೊಂಡಿದ್ವಿ, 1/4 ಇಂಚ್ ಭಾಗದಷ್ಟು, ಅದಷ್ಟಕ್ಕೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು. ಸೊ ಇದಾದ ನಂತರ ನಾನು ಹಾಕೊಂಡಿದ್ದಂಥ ಗುಂಪಿನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಥರ ಓಪನ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚಸ್ನ ಹಾಕೋಬೇಕು. ಈಗ ಈ ಥರ ಹಾಕೊಳ್ಳೋದ್ರಿಂದ ಫಿನಿಶಿಂಗ್ ಕರೆಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಉಲ್ಟಾ ಮಾಡಿದಾಗ ನಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಬ್ಲೌಸಲ್ಲೆಲ್ಲ ನಾವು ಇದೇ ಥರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡಾಗ ಹೇಗೆ ಮಾಡ್ತೀವಿ ಸೇಮ್ ಅದೇ ಥರ ಮಾಡ್ಕೋಬೇಕು. ಇವಾಗ ಇದನ್ನು ಉಲ್ಟಾ ಸೈಡ್ಗೆ ಹಾಕೋತಾ ಇದ್ದೀನಿ. ಒಂದೊಂದು ನ್ಯಾಚ್ ಹಾಕೋಬೇಕು. ನ್ಯಾಚ್ ಕಂಪಲ್ಸರಿ ಹಾಕಲೇಬೇಕು ಈ ಥರ ಸ್ಟಿಚ್ ಮಾಡ್ತಾಯಿದ್ರೆ, ಆವಾಗಲೇ ಫಿನಿಶಿಂಗ್ ಕರೆಕ್ಟಾಗಿ ಬರೋದು. ಮತ್ತು ಎಲ್ಲಿ ನಾವು ಕರ್ವ್ ಶೇಪ್ ರೌಂಡ್ ಶೇಪ್ ತೊಗೊಂಡಿರ್ತೀವೋ ಅಲ್ಲೆಲ್ಲ ಕ್ಲೀನಾಗಿ ನ್ಯಾಚ್ ಹಾಕೋಬೇಕು. ನ್ಯಾಚ್ ಹಾಕೊಳ್ಳುವಾಗಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಹೊಲ್ಗೆಯಿಂದ ಆ ಕಡೆ ಹೋಗದೆ ಇರೋವಾಗ ನೋಡಿಕೊಂಡು ನ್ಯಾಚ್ ಹಾಕೊಳ್ಳಿ. ಸೊ ಇವಾಗ ಸ್ಟಿಚಸ್ಸು ಮೇನ್ ಟಾಪ್ ಸ್ಟಿಚಸ್ನ ಹಾಕ್ತಾಯಿದ್ದೀನಿ. ನಾವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿ ಕೂಡ ಹಾಕ್ತೀವಿ ಅಂದರೂ ಹಾಕೋಬೋದು. ನಾನು ಮೊದಲೇ ಹೇಳಿದಾಗೆ ಇದು ತುಂಬ ಸಿಂಪಲ್ಲಾಗಿ ಬಿಗಿನರ್ಸ್ಗೋಸ್ಕರ ಸ್ಟಿಚ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ಹಾಕ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟೇ. ಸೊ ಇವಾಗ ಮೇನ್ ಟಾಪ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ತುಂಬ ಜನ 3,000 ಆಗಿದ್ದಾರೆ, 3,600 ಚಿಲ್ಲರೆ ಎಲ್ಲ ಆಗಿದ್ದಾರೆ. ಸೊ ಖುಷಿ ಆಗುತ್ತೆ 3,500 ಸಬ್ಸ್ಕ್ರೈಬರ್ಸ್ ಅಂದರೆ. ಸೊ ಇವಾಗ ಸ್ಟಿಚಸ್ ಆಯಿತು. ಸ್ಟಿಚಸ್ ಆದ ನಂತರ ಈ ಕೆಳಗಡೆ ಏನು ಫೋಲ್ಡಿಂಗ್ ಮಾಡ್ಕೋಬೇಕು, ನಾವು ಯಾವಾಗ 2 ಇಂಚಸ್ ಎಕ್ಸ್ಟ್ರಾ ಅಂತ ಲೈನಿಂಗಲ್ಲಿ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ 1 ಇಂಚನ್ನ ನಾನು ಇಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. 1/4 ಇಂಚಷ್ಟು ಮೇಲ್ಗಡೆ 1/2 ಇಂಚಷ್ಟು ಹೋಗುತ್ತೆ ಶೋಲ್ಡರ್ ಅಟ್ಯಾಚಿಂಗೋಸ್ಕರ. ಸೊ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಸ್ಟಿಚ್ ಹಾಕೋಬೇಕು. ಮೇನ್ ಫ್ಯಾಬ್ರಿಕ್ನ ಏನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಬಾರ್ಡರ್ ಇದೆ, ಆ ಕಾರಣಕ್ಕೋಸ್ಕರ. ಬಾರ್ಡರ್ ಇರಲಿ ಇಲ್ಲದೇ ಇರಲಿ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಮೇನ್ ಫ್ಯಾಬ್ರಿಕಲ್ಲಿ ಪೂರ್ತಿ ಪ್ಲೇನ್ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬಾರ್ಡ್ರು ವರ್ಕು ಆ ಥರ ಏನಾದರೂ ಇದ್ದರೆ ಏನು ಫೋಲ್ಡ್ ಮಾಡಬೇಕಾಗಿಲ್ಲ, ಏನೂ ಇಲ್ಲ, ಪೂರ್ತಿ ಪ್ಲೇನ್ ಇದೆ ಮತ್ತು ದಾರಗಳೆಲ್ಲ ಓಪನ್ ಆಗಿ ಬರ್ತಿದೆ ಅಂತಂದರೆ ಅದನ್ನು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ.
ಸೊ ಇವಾಗ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಟಾಪ್ ಹತ್ರ ಅಂದರೆ ಲೈನಿಂಗ್ ಟಾಪ್ ಬಾಟಮ್ ಏನು ಸೈಡ್ ಬರುತ್ತೆ ಅಲ್ಲಿ ಸ್ಟಿಚಿಂಗ್ ಮಾಡಾಯಿತು. ಫಸ್ಟಿಗೆ ಮತ್ತು ಲಾಸ್ಟಿಗೆ ಲಾಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇದಿಷ್ಟು ಆದಮೇಲೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಸಂಪೂರ್ಣವಾಗಿ ಅಂದರೆ ನಾವು ಬ್ಲೌಸ್ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡ್ತೀವಿ ಆ ಥರ ಫುಲ್ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಮೇನ್ ಫ್ಯಾಬ್ರಿಕ್ ಏನಾದರೂ ಜಾರುತ್ತೆ ಅಂತ ಅಂದರೆ ನಾನು ಮೊದಲೇ ಹೇಳಿದಾಗೆ ಗುಂಡ್ಪಿನಿಂದ ಸೆಕ್ಯೂರ್ ಮಾಡಿಕೊಂಡು ಕ್ಲೀನಾಗಿ ಹಾಕೋಬೋದು. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಏನೂ ಜಾರ್ತಾ ಇಲ್ಲ. ಸೊ ಹಾಗಾಗಿ ಇದೇ ಥರ ಇಟ್ಕೊಂಡು ನಾನು ಕ್ಲೀನಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಈ ಏನಿದೆ ಲೈನಿಂಗ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ಕರೆಕ್ಟಾಗಿ ನಾವು ಎಲ್ಲಿ ಲೈನಿಂಗ್ ಇಟ್ಟಿದ್ವಿ ಅಲ್ಲಿ ಬಂದು ಲಾಕ್ ಮಾಡ್ಕೊಳ್ಳಿ. ಒಂದೇ ಸ್ಟಿಚ್ ಸಾಕು, ಡಬಲ್ ಸ್ಟಿಚ್ ಏನು ಬೇಕಾಗಿಲ್ಲ. ಸೊ ಈ ಕಡೆ ಸೈಡು ಕೂಡ ಸೇಮ್ ಟು ಸೇಮ್ ಅದೇ ಥರ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಸೊ ಇವಾಗ ಎರಡು ಲಾಕ್ ಆಯಿತು. ಸೊ ಇದು ಬಂದು ಫ್ರಂಟ್ ಪಾರ್ಟ್ಗೆ ನಾನು ಆಲ್ರೆಡಿ ಒಂದು ಶೇಪ್ ಕೊಟ್ಕೊಂಡಿದ್ದೀನಿ. ಸೇಮ್ ನಾನು ಬ್ಯಾಕ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡಿಕೊಂಡೆ ಅದೇ ಥರ ಫ್ರಂಟ್ ಪಾರ್ಟ್ನೂ ಕೂಡ ಸ್ಟಿಚ್ ಮಾಡ್ಕೋತೀನಿ. ಫಸ್ಟ್ ಸ್ಟಿಚ್ ಮಾಡಿಕೊಂಡು ಅದಾದ ನಂತರ ಉಲ್ಟಾ ಹಾಕಿ ಇನ್ನೊಂದು ಸ್ಟಿಚ್ ಹಾಕೋತೀನಿ. ಇಲ್ಲಿ ನೋಡಿ ಇದನ್ನು ಹೇಗೆ ಸ್ಟಿಚ್ ಮಾಡಿಕೊಂಡೆ ಸೇಮ್ ಟು ಸೇಮ್ ಅದೇ ಥರ ಇದನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡ್ಕೊಳ್ಳುವಾಗ ನೆನಪಿರಲಿ, ಈ ಥರ ಕರ್ವ್ ಶೇಪ್ ಎಲ್ಲ ಬಂದಿದೆ, ಈ ಥರ ಶೇಪ್ ಕೊಟ್ಟಿದ್ದೀವಿ ಫ್ರಂಟ್ಗೆ ಅಂದಾಗ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಏನು ನೆಕ್ ಪಾರ್ಟ್ ಏನು ಬರುತ್ತೆ ಆ ಪಾರ್ಟ್ಗೆ ನಾವು ಕ್ಲೀನಾಗಿ ಸ್ಟಿಚಸ್ನ ಹಾಕೋತಾ ಹೋಗಬೇಕು. ಸೊ ಫ್ಯಾಬ್ರಿಕ್ ಏನಾದರೂ ಲೂಸ್ ಆಗ್ತಾ ಇದೆ, ಜರುಗಾಡ್ತಾ ಇದೆ ಅಂತಂದರೆ ಒಂದು ಗುಂಡ್ಪಿನ ಅಟ್ಯಾಚ್ ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ 3 ಸೈಡ್ ಅಂದರೆ ಶೋಲ್ಡರ್ ಸೈಡ್ ಹಾಕೋತೀನಿ ಗುಂಡ್ಪಿನ ಅಂದರೂ ಆ ಕಡೆನೂ ಹಾಕೋಬೋದು. ಆ್ಯಂಡ್ ಈ ನೆಕ್ ಪಾರ್ಟ್ ಏನು ಬರುತ್ತೆ ಚೆಸ್ಟ್ ಪಾಯಿಂಟು ಆ ಕಡೆನೂ ಕೂಡ ಹಾಕೋಬೋದು. ಸೊ ಈ ಥರ ಹಾಕ್ಕೊಂಡು ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ನೆಕ್ ಹತ್ರ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಏನು ಬಿಟ್ಕೊಂಡಿರ್ತೀವಿ ಅಲ್ಲಿ ನಾವು ಕ್ಲೀನಾಗಿ ಸ್ಟಿಚಸ್ ಹಾಕೋಬೇಕು. ನಿಮಗೆ ಸ್ಟಿಚಸ್ ಹಾಕೋದಕ್ಕೆ ಫಸ್ಟಿಗೆ ಇದಾಗುತ್ತೆ ಅಂದರೆ ಫಸ್ಟ್ ಒಂದು ಸಿಂಪಲ್ ಸ್ಟಿಚ್ ಹಾಕ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಸರಿ ಕ್ಲೀನಾಗಿ ಇನ್ನೊಂದು ಸ್ಟಿಚ್ನ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ರನ್ನಿಂಗ್ ಜಾಸ್ತಿ ಇಟ್ಟು ಸ್ಟಿಚಸ್ ಲೆಂತ್ ಜಾಸ್ತಿ ಇಟ್ಟು ಮತ್ತು ಇನ್ನೊಂದು ಸ್ಟಿಚಸ್ನ ಹಾಕೋತಾ ಇದ್ದೀನಿ ನೋಡಿ. ಯಾಕಂದರೆ ಈ ನೆಕ್ ಶೇಪು ಕರೆಕ್ಟಾಗಿ ಬರಬೇಕು, ಆ ಕಾರಣಕ್ಕೋಸ್ಕರ ನಾನು ಈ ಥರ 2 ಸ್ಟಿಚಸ್ನ ಕ್ಲೀನಾಗಿ ನೋಡಿಕೊಂಡು ಹಾಕೋತಾ ಇದ್ದೀನಿ ಅದಷ್ಟೇ. ಸೊ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಗೆ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೆ ಸೇಮ್ ಟು ಸೇಮ್ ಅದೇ ಥರ ಇವಾಗಲೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪೀಸಸ್ ಎಲ್ಲ ಕಟಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು, ಕಂಪ್ಲೀಟ್ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ. ಇವಾಗ ಎರಡನ್ನೂ ಕೂಡ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೀದಾ ಪಾರ್ಟು ಒಳಗಡೆ ಇಟ್ಕೊಂಡು ಉಲ್ಟಾ ಪಾರ್ಟ್ ಏನಿದೆ ಅದನ್ನೇ ಈ ಥರ ಮೇಲ್ಗಡೆ ಇಟ್ಕೊಂಡು ಶೋಲ್ಡರ್ ಎರಡು ಈಕ್ವಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇರುತ್ತೆ, ಬೈ ಮಿಸ್ ಒಂದು 1/4 ಇಂಚಷ್ಟು ವೇರಿಯೇಷನ್ಸ್ ಏನಾದರೂ ಕಂಡು ಬಂದರೆ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇವಾಗ ಈ ಥರ ಹಾಕ್ಕೊಂಡು ಒಂದು ಶೋಲ್ಡರ್ಗೆ ಸ್ಟಿಚಸ್ ಹಾಕ್ಕೋಬೇಕು. ಸಾಧ್ಯವಾದಷ್ಟು ಡಬಲ್ ಸ್ಟಿಚಸ್ನ ಹಾಕ್ಕೊಳ್ಳಿ, ಆವಾಗ ಶೋಲ್ಡರ್ ರಿಮೂವ್ ಆಗೋದು ಶೋಲ್ಡರ್ ಹತ್ರ ಸ್ಟಿಚ್ ಏನು ಹಾಕಿರ್ತೀವಿ ಅದು ರಿಮೂವ್ ಆಗೋದು ಕಂಟ್ರೋಲ್ ಆಗುತ್ತೆ. ಸೊ ಇವಾಗ ಡಬಲ್ ಸ್ಟಿಚಸ್ನ ಹಾಕ್ತಾಯಿದ್ದೀನಿ. ಒಂದೇ ಸಾರಿ ಡಬಲ್ ಸ್ಟಿಚಸ್ ಈ ಥರ ಮಿಷಿನಿಂದ ದಾರ ಹೊರಗಡೆ ಬರದೇ ಇರೋವಾಗ ನೋಡಿಕೊಂಡು ಒಂದೇ ಸಾರಿ ಸ್ಟಿಚಸ್ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ, ನಿಮಗೂ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಈ ಥರ ಸ್ಟಿಚಸ್ ಹಾಕ್ಕೊಂಡಿದ್ದಾಯಿತು. ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಕ್ಲೀನಾಗಿ ದಾರ ಎಲ್ಲ ಥ್ರೆಡ್ ಏನೇನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಈ ಥರ ಕರೆಕ್ಟಾಗಿ ಓಪನ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸ್ಲೀವ್ಸಲ್ಲಿ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಅದನ್ನು ಚೆಕ್ ಮಾಡ್ಕೋಬೇಕು, ಮತ್ತು ಎರಡು ಸೈಡ್ ಈಕ್ವಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಎಲ್ಲಾದರೂ ಒಂಚೂರು ಏನಾದರೂ ವೇರಿಯೇಷನ್ಸ್ ಬಂದರೆ ಅದನ್ನು ಅಲ್ಲೇ ಟ್ರಿಮ್ ಮಾಡ್ಕೊಂಡು ಬಿಡಬೇಕು. ಹಾಗೆ ಸ್ಲೀವ್ಸ್ ಓಪನಿಂಗ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಇಲ್ಲೂ ಕೂಡ ಕಟ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಕೂಡ ನಾವು ಪೈಪಿಂಗ್ ಮಾಡ್ಕೋತೀವಿ ಅಂದರೆ ಪೈಪಿಂಗ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಫೋಲ್ಡ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಗ್ರೀನ್ ಕಲರ್ ಬಟ್ಟೆ ಪ್ಯಾಂಟ್ ಪೀಸ್ ಏನಿದೆ ಅದರಲ್ಲಿ ಪೈಪಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ 1 ಇಂಚಷ್ಟು ಒಂದು 1/4 ಇಂಚಷ್ಟು ಒಂದು ಸ್ಟ್ರೈಟ್ ಆಗಿರೋ ಅಂಥ ಪ್ಯಾಂಟ್ ಪೀಸ್ನ ತೊಗೊಂಡಿದ್ದೀನಿ. ಕ್ರಾಸ್ ಪೀಸ್ ಸಿಕ್ಕಿದ್ರೆ ಕ್ರಾಸ್ ಪೀಸ್ ತೊಗೊಳ್ಳಿ, ಇಲ್ಲಾಂದರೆ ಜಾಯಿಂಟಿಂಗ್ ಪೀಸ್ ಕೂಡ ತೊಗೊಂಡು ನಾನಿಲ್ಲಿ ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿಯ ಥ್ರೆಡ್ನ ನಾನು ಅಟ್ಯಾಚ್ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಹೀಗೆ ಹಾಕೋತಾ ಇದ್ದೀನಿ. ಸೊ ಬ್ಲೌಸಸ್ ಎಲ್ಲ ಆಗಿದ್ದರೆ ಥ್ರೆಡ್ ಪೈಪಿಂಗ್ ಮಾಡ್ಕೋತಾ ಇದ್ದೆ. ಇದು ತುಂಬ ಸಿಂಪಲ್ ಡ್ರೆಸ್ ಆಗಿರೋದ್ರಿಂದ ಸೊ ಹೆವಿಯಾಗಿ ಏನೂ ಬೇಡ ಅಂತ ತುಂಬ ಸಿಂಪಲ್ಲಾಗಿ ಹೀಗೆ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಆ ಫ್ಯಾಬ್ರಿಕ್ಕಿಂದ ಒಂದು 1/4 ಇಂಚು ಫೋಲ್ಡ್ ಮಾಡಿ ಹಾಗೆ ಕ್ಲೀನಾಗಿ ಸ್ಟಿಚ್ ಹಾಕೋತಾ ಇದ್ದೀನಿ ಅಷ್ಟೇ. ಥ್ರೆಡ್ ಎಲ್ಲ ಒಳಗಡೆ ಅಟ್ಯಾಚ್ ಮಾಡಿಲ್ಲ ನಾನು.
ಇವಾಗ ಏನು ಅಟ್ಯಾಚ್ ಮಾಡ್ಕೊಂಡಿದ್ವಿ, 1/4 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದನ್ನು ಕ್ಲೀನಾಗಿ ಸೀದಾ ಪಾರ್ಟ್ ಯಾವುದು ಉಲ್ಟಾ ಪಾರ್ಟ್ ಯಾವುದು ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಅದನ್ನು ಟ್ರಿಮ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ನೋಡಿ ಟ್ರಿಮ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನಾವು ಸ್ಟಿಚ್ ಎಲ್ಲ ಹಾಕಿದ್ದೀವಿ ಅದರಿಂದ ಈ ಕಡೆಗೆ ಟ್ರಿಮ್ ಮಾಡ್ಕೊಳ್ಳಿ, ಆ ಕಡೆಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಸೀದಾ ಪಾರ್ಟ್ ಯಾವುದು ಉಲ್ಟಾ ಪಾರ್ಟ್ ಯಾವುದು ನೋಡಿಕೊಂಡು ಸೀದಾ ಪಾರ್ಟ್ ಮೇಲ್ಗಡೆ ಈ ಥರ ಸ್ಟಿಚ್ ಅದು ಏನು ಪೀಸ್ ಇಟ್ಕೊಂಡಿದ್ವಿ ಆ ಪೀಸ್ನ ಈ ಥರ ಇಟ್ಕೊಂಡು ಫಸ್ಟಿಗೆ ಸ್ಟಿಚ್ ಹಾಕೋಬೇಕು. ಒಂದು 1/4 ಇಂಚಿನಷ್ಟು 1/2 ಇಂಚ್ ಅಂತ ಏನು ಮಾರ್ಜಿನ್ ಮಾಡ್ಕೊಂಡಿದ್ವಿ ಅದಕ್ಕೆ ಇಟ್ಕೋಬೋದು. ಬೈ ಮೀನ್ಸ್ 1/2 ಇಂಚ್ ನಿಮಗೆ ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಪೈಪಿಂಗ್ ಫ್ಯಾಬ್ರಿಕ್ ತೊಗೊಂಡಿದ್ರೆ ಅದರಲ್ಲಿ ವೇರಿಯೇಷನ್ಸ್ ಇದ್ದರೆ ಚಿಕ್ಕದು ದೊಡ್ಡದು ಇದ್ದರೆ 1/4 ಇಂಚ್ ತೊಗೊಳ್ಳಿ, ಆಮೇಲೆ ಸರಿ ಆಗುತ್ತೆ. ಸೊ ಈ ಥರ ನ್ಯಾಚ್ ಹಾಕ್ಕೊಳ್ಳಿ, ನ್ಯಾಚ್ ಹಾಕ್ಕೊಂಡು ಓಪನಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಟಾಪ್ ಸ್ಟಿಚಸ್ನ ಹಾಕೋಬೇಕು. ಈಗ ಹಾಕೊಂಡ್ರೆ ನಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರೋದು, ಮತ್ತು ನಾವು ಫೋಲ್ಡ್ ಮಾಡೋದಕ್ಕೆ ತುಂಬಾ ಈಸಿ ಆಗೋದು, ಇಲ್ಲ ಅಂತಂದರೆ ಗಸಿ ಬಿಸಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಸ್ಟಿಚಸ್ ಹಾಕ್ಕೊಳ್ಳೋಣ. ಸೊ ಇವಾಗ ನಾವು ಬಟ್ಟೆನ ತೀರಾ ಮಡಿಸ್ಲಿಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ಅಷ್ಟೇ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಸ್ವಲ್ಪ ಅಷ್ಟೇ ಫೋಲ್ಡ್ ಮಾಡಿಕೊಂಡು ಒಂದು ಅಂದರೆ ಇನ್ನೊಂದು ಸ್ವಲ್ಪ ಕಾಣಿಸ್ಬೇಕು ಆ ಥರ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚಸ್ ಹಾಕ್ತಾ ಬರಬೇಕು. ಒಂದು ಸ್ವಲ್ಪನೇ ಬೆರಳಿನ ಸಹಾಯದಿಂದ ಫೋಲ್ಡ್ ಮಾಡ್ಕೋತಾ ಇನ್ನು ಕಾಣಿಸ್ತಾ ಇದೆ ಇವಾಗ ಅನ್ಕೋತೀನಿ. ಇಲ್ಲಿ ನೋಡಿ ಈ ಥರ 2ನೇ ಬೆರಳಿನ ಸಹಾಯದಿಂದ ಒಂಚೂರು ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಟಾಪ್ ಸ್ಟಿಚಸ್ನ ಹಾಕ್ತಾ ಬರಬೇಕು. ಸೊ ಇದನ್ನು ಸ್ಟಿಚಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಲೋವಾಗಿ ಮಾಡ್ಕೊಳ್ಳಿ, ಯಾಕಂದರೆ ಮಿಷಿನ್ ಸ್ಪೀಡ್ ಜಾಸ್ತಿ ಇರುತ್ತೆ. ನಾವೇನಾದರೂ ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಸ್ಟಿಚಸ್ಸು ನಮ್ಮ ಕೈ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ, ಥ್ರೆಡ್ಡು ಸೂಜಿ. ಸೊ ಹಾಗಾಗಿ ಈ ಥರ ನಮ್ಮ 2ನೇ ಬೆರಳಿನ ಸಹಾಯದಿಂದ ಸ್ವಲ್ಪನೇ ಫೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆ ಆಚೆ ಕಾಣಿಸ್ಬೇಕು, ಗ್ರೀನ್ ಕಲರ್ ಫ್ಯಾಬ್ರಿಕ್ ಏನಿದೆ ಅದನ್ನು ಈ ಥರ ಇಟ್ಕೊಂಡು ನಿಧಾನವಾಗಿ ಸ್ಟಿಚಸ್ ಹಾಕ್ತಾ ಬರಬೇಕು. ಇಲ್ಲಿ ನೋಡಿ ಈ ಥರ ನಾನು ಏನು ಹಾಕ್ತಾ ಇದ್ದೀನಿ, ಈ ಥರ ಕ್ಲೀನಾಗಿ ಒಂದು 1/4 ಇಂಚ್ಗೂ 1 ಪಾಯಿಂಟ್ ಅಷ್ಟು, ಅದಕ್ಕಿಂತ ಕಡಿಮೆ 1/4 ಇಂಚ್ಗೂ ಕಡಿಮೆ 1 ಪಾಯಿಂಟ್ ಅಷ್ಟು ಇಟ್ಕೊಂಡು ಈ ಥರ ಕ್ಲೀನಾಗಿ ಸ್ಟಿಚಸ್ ಹಾಕ್ತಾ. ಸೊ ಇವಾಗ ಎರಡು ಕೂಡ ಒಂದು ಸ್ಟಿಚಸ್ ರೆಡಿ ಆಯಿತು, ಅಂದರೆ ಪೈಪಿಂಗ್ ಏನಿದೆ ಅದು. ಸೊ ಇನ್ನೊಂದು ಪೈಪಿಂಗ್ ಕೂಡ ಮಾಡ್ಕೊಳ್ಳೋದು ಸೇಮ್ ಪ್ರೊಸೀಜರ್. ಇವಾಗ ಏನು ಮಾಡಿದೆ ಅದೇ ಪ್ರೊಸೆಸಲ್ಲಿ ಮಾಡ್ಕೋಬೇಕು. ಸೊ ಈ ಥರ ಓಪನ್ ಮಾಡಿಕೊಂಡು ಪೈಪಿಂಗ್ ಫ್ಯಾಬ್ರಿಕ್ ಏನಿದೆ ಪೈಪಿಂಗ್ ಫ್ಯಾಬ್ರಿಕ್ಗೆ ಒಂದು 1/4 ಇಂಚಷ್ಟು ಸ್ಟಿಚಸ್ ಹಾಕೋಬೇಕು. ಸೊ ಈ ಥರ ಸ್ಟಿಚಸ್ನ ಹಾಕ್ಕೊಂಡಿದ್ದಾದ ನಂತರ ಫಸ್ಟಿಗೆ ಎಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಏನಾದರೂ ಇದ್ದರೆ, ಅಂದರೆ ಎಕ್ಸ್ಟ್ರಾ ಪೈಪಿಂಗ್ ಥ್ರೆಡ್ಡು ಅಥವಾ ನಾರ್ಮಲ್ ಥ್ರೆಡ್ಡು ಬಂದಿದ್ರೆ ಅದನ್ನು ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಈ ಥರ ಕ್ಲೀನಾಗಿ ಬ್ಯಾಕ್ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸೆಕೆಂಡ್ ಫಿಂಗರ್ ತುಂಬಾ ಹೆಲ್ಪ್ ಮಾಡುತ್ತೆ, ಇಲ್ಲಾಂತಂದರೆ ಕನ್ಫ್ಯೂಷನ್ ಗಸಿ ಬಿಸಿ ಆಗುತ್ತೆ. ಸೊ ಈ ಥರ ಸೆಕೆಂಡ್ ಫಿಂಗರ್ ಸಹಾಯದಿಂದ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಸ್ ಹಾಕ್ತಾ ಬರಬೇಕು, ಟಾಪ್ ಸ್ಟಿಚಸ್ಸು. ಯಾಕಂದರೆ ಮಿಷಿನ್ ಕೂಡ ಸ್ಪೀಡ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ ಈ ಪೈಪಿಂಗ್ ಮಾತ್ರ. ನಾನು ಫಸ್ಟ್ ಸ್ಲೀವ್ಸಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಸ್ವಲ್ಪ ಹೋಲ್ಡ್ ಮಾಡಿದೆ, ಇದರಲ್ಲಿ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ ಈ ಸ್ಲೀವ್ಸಲ್ಲಿ. ನೋಡಿ ಈ ಥರ ಕಟಿಂಗ್ ಆದ ನಂತರ ಇವಾಗ ನಮಗೆ ಸೇಮ್ ಥ್ರೆಡ್ ಪೈಪಿಂಗ್ ಏನು ಮಾಡಿದ್ದೀವಿ ಅದೇ ಥರ ಕಾಣಿಸ್ತಾ ಇದೆ. ಸೊ ಈ ಥರ ಕ್ಲೀನ್ ಆದ ತಕ್ಷಣ 2 ಸ್ಲೀವ್ಸ್ನ ಇವಾಗ ಅಟ್ಯಾಚ್ ಮಾಡ್ಕೋಬೋದು ಬಾಡಿ ಪಾರ್ಟ್ಗೆ. ಇಲ್ಲೂ ಕೂಡ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಸೆಂಟರ್ಗೆ ಸ್ಲೀವ್ಸ್ನ ಸೆಂಟರ್ಗೆ ಒಂದು ನ್ಯಾಚ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಸೆಂಟರ್ ಪಾಯಿಂಟ್ ಯಾವುದು ಅಂತ ಗೊತ್ತಾಗುತ್ತೆ. ಇನ್ನು ಮತ್ತು ಇಲ್ಲಿ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಇದನ್ನು ಕೂಡ ಚೆಕ್ ಮಾಡಿಕೊಂಡು ಫ್ರಂಟಲ್ಲಿ ಒಂದು 1/4 ಇಂಚಿನಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಮೊದಲೇ ಕಟ್ ಮಾಡ್ಕೊಂಡಿದ್ರು ಆಗುತ್ತೆ, ಆಗಿಲ್ಲ ಅಂದರೆ ಇವಾಗ ಕಟ್ ಮಾಡ್ಕೋಬೋದು. ನಾವು ಬ್ಲೌಸ್ ಸ್ಲೀವ್ಸ್ಗೆಲ್ಲ ಕಟ್ ಮಾಡ್ತೀವಲ್ಲ ಅಷ್ಟೆಲ್ಲ ಏನು ಬೇಡ, ಸಿಂಪಲಾಗಿ ಒಂದು ಸ್ವಲ್ಪ 1/4 ಇಂಚಷ್ಟು ಸಾಕು. ಸೊ ಈ ಥರ ಸೆಂಟರ್ಗೆ ನ್ಯಾಚ್ ಹೊಡೆದಿರೋ ಸೆಂಟರು ಮತ್ತು ಶೋಲ್ಡರು ಎರಡನ್ನೂ ಕೂಡ ಇಟ್ಕೊಂಡು ಸ್ಟಿಚಸ್ನ ಹಾಕ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಕೆಲವೊಬ್ಬರು ಏನು ಮಾಡ್ತಾರೆ ಎಡ್ಜಸ್ಸಿಂದ ಸ್ಟಿಚಸ್ನ ಹಾಕೋಕ್ಕೆ ಹೋಗ್ತಾರೆ, ಸ್ಲೀವ್ ಸ್ಟಿಚಸ್ನ. ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ಸೆಂಟರಿಂದನೇ ಸ್ಟಾರ್ಟ್ ಮಾಡಿ, ಆವಾಗ ಸ್ಲೀವ್ಸಲ್ಲಿ ಯಾವುದೇ ರೀತಿಯ ಲೆಂತ್ ವೇರಿಯೇಷನ್ಸ್ ಆಗೋದಿಲ್ಲ. ಸೊ ಇವಾಗ ಸ್ಲೀವ್ಸ್ ಲೆಂತು ಕೂಡ ಕರೆಕ್ಟಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಸೊ ಇವಾಗ ಇನ್ನೊಂದು ಟಾಪ್ ಸ್ಟಿಚಸ್ನ ಹಾಕ್ಕೊಳ್ಳಿ. ಈ ಥರ ಇನ್ನೊಂದು ಎಕ್ಸ್ಟ್ರಾ ಸ್ಟಿಚಸ್ನ ಹಾಕುವಾಗ ಕೆಳಗಡೆ ಯಾವುದಾದ್ರೂ ಬಟ್ಟೆ ಇದೆಯಾ ಅಂತ ನೋಡಿಕೊಂಡು ಸ್ಟಿಚಸ್ ಹಾಕಬೇಕು. ಇಲ್ಲಾಂತಂದರೆ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ, ಆ ಥರ ಬಟ್ಟೆ ಸಿಕ್ಕಾಕೊಂಡು ಸ್ಟಿಚ್ ಆದಮೇಲೆ ಮತ್ತೆ ಸ್ಟಿಚಸ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು ಇವಾಗ ನೋಡಿ ಒಂದು ಬಟ್ಟೆ ಸಿಕ್ಕಾಕೊಂಡಿದೆ, ಒಂದು ಚೂರು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ. ಇವಾಗ ನಾವು ಮತ್ತೆ ರಿಮೂವ್ ಮಾಡಿ ಮತ್ತೆ ಇವಾಗ ಸ್ಟಿಚಸ್ ಹಾಕಬೇಕು. ಸೊ ಈ ಗಜಿಬಿಜಿ ಬೇಡ ಅಂತ ಒಂದು ನೋಡಿಕೊಂಡು ಸ್ಟಿಚ್ ಹಾಕಿ. ಸೊ ಈ ಕಡೆ ಸ್ಲೀವ್ಸ್ ಇವಾಗ ರೆಡಿ ಆಯಿತು ನೋಡಿ. ಡಬಲ್ ಸ್ಟಿಚ್ ಹಾಕಿದಾಗ ಆ ಸ್ಟಿಚಸ್ನ ರಿಮೂವ್ ಮಾಡಿ ಸೇಮ್ ಈ
ಕಡೆ ಸ್ಲೀವ್ಸ್ ಹೇಗೆ ಅಟ್ಯಾಚ್ ಮಾಡಿದೆ ಅದೇ ಥರ ನಾನು ಈ ಕಡೆ ಸ್ಟಿಚಸ್ನು ಕೂಡ ಅಟ್ಯಾಚ್ ಮಾಡ್ಕೋತೀನಿ. ನ್ಯಾಚ್ ಹಾಕಿ ಕ್ಲೀನಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಕಟ್ ಮಾಡಿಕೊಂಡು ಮತ್ತು ಫ್ರಂಟಲ್ಲಿ ಸ್ವಲ್ಪ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸೇಮ್ ನಾನು ಈ ಸ್ಲೀವ್ಸ್ ಈ ಕಡೆ ಯಾವ ಥರ ಸ್ಟಿಚ್ ಮಾಡಿದೆ ಸೇಮ್ ಅದೇ ಥರ ಕೆಳಗಡೆ ಯಾವುದೇ ಬಟ್ಟೆ ಸಿಕ್ಕಾಕೊಳ್ದೇ ಇರೋ ಥರ ನೋಡಿಕೊಂಡು ಸ್ಟಿಚಸ್ ಹಾಕ್ಕೋಬೇಕು. ಕೆಳಗಡೆ ಸಿಕ್ಕಾಕೊಂಡ್ರೆ ನಾನು ಕಳೆದ ಸ್ಲೀವ್ಸಲ್ಲಿ ತೋರಿಸಿದ್ನಲ್ಲ ಆ ಥರ ಸ್ಟಿಚಸ್ ರಿಮೂವ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಬೇಕು. ಅದೆಲ್ಲ ಸುಮ್ಮನೆ ಗಸಿ ಬಿಸಿ ಆಗುತ್ತೆ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಬೇಜಾರಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚಸ್ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಮತ್ತೆ ರಿಮೂವ್ ಮಾಡಬೇಕು ಮತ್ತು ಸ್ಟಿಚಸ್ ಎಲ್ಲ ಹಾಕಬೇಕು ಅಂದರೆ ಬೇಜಾರಾಗುತ್ತೆ. ಸೊ ಇವಾಗ ಇನ್ನೊಂದು ಟಾಪ್ ಸ್ಟಿಚಸ್ನ ಹಾಕೋಬೇಕು. ಸೊ ಇವಾಗ ಎರಡು ಕಡೆ ಸ್ಲೀವ್ಸು ಅಟ್ಯಾಚಿಂಗ್ ಆಯಿತು. ಸ್ಲೀವ್ಸ್ ಎರಡು ಅಟ್ಯಾಚಿಂಗ್ ಆದ ನಂತರ ಸೊ ನಾವು ಎರಡನ್ನೂ ಕೂಡ ಈಕ್ವಲಾಗಿ ಈ ಥರ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ಫಸ್ಟಿಗೆ ನಾವು ಇವಾಗ ಸೆಂಟರ್ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇವಾಗ ಬಟ್ಟೆನ ಕೆಳಗಡೆ ಹಾಕೋತಾ ಇದ್ದೀನಿ. ಸೊ ಬಟ್ಟೆನ ನೋಡಿ ಈ ಥರ ಕ್ಲೀನಾಗಿ ಅಸೆಂಬಲ್ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಕೆಳಗಡೆನೇ ಹಾಕ್ಕೊಡಿ. ಬಿಗಿನರ್ಸ್ ಆಗಿದ್ದರೆ ಮಾತ್ರ ನಿಮ್ಗೆ ಸ್ಟಿಚಿಂಗಲ್ಲಿ ಎಲ್ಲ ಇಂಪ್ರೆಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅಲ್ಲೇ ನಾವು ಸ್ಟಿಚ್ ಮಾಡ್ಕೋಬೋದು. ಬಟ್ ಬಿಗಿನರ್ಸ್ ಆಗಿದ್ದರೆ ಈ ಥರ ಕೆಳಗಡೆ ಹಾಕ್ಕೊಂಡು ಕ್ಲೀನಾಗಿ ನೋಡ್ಕೋಬೇಕಾಗತ್ತೆ. ನಾವು ಹಿಪ್ ಹತ್ರ ಎಷ್ಟು ತೊಗೊಂಡಿದ್ವಿ, ಚೆಸ್ಟ್ ಹತ್ರ ಎಷ್ಟು ತೊಗೊಂಡಿದ್ವಿ, ಪ್ರತಿಯೊಂದನ್ನು ಪಾಯಿಂಟ್ಸ್ ವೈಸು ಕ್ಲೀನಾಗಿ ನೋಡಿಕೊಂಡು ಅದಾದ ನಂತರ ನೋಡಿ ನಾನಿಲ್ಲಿ ತೊಗೊಳೋಕ್ಕೂ ಮೊದಲೇ ಸೊಂಟದ ಹತ್ರ ಅಲ್ಲಿ ಕರ್ವ್ ಶೇಪ್ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಕಟ್ಟಿಂಗ್ ಕೂಡ ಹಾಗೇ ಮಾಡಿದ್ದು. ಸೊ ಇವಾಗ ಮೆಜರ್ಮೆಂಟ್ ತೊಗೊಳ್ಳೋಣ ಮಾರ್ಕ್ ಫಿಟ್ಟಿಂಗ್ ಮಾಡೋದಕ್ಕೆ. ಸೊ ಇವಾಗ ರೆಡಿ ಲೆಂತ್ ತೊಗೋತಾ ಇದ್ದೀನಿ. ಸೊ ನಾನು 7 ಇಂಚಸ್ಗೆ ಏನು ಚೆಸ್ಟ್ ಪಾಯಿಂಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿಗೆ ಲೈನ್ ಹಾಕೋತಾ ಇದ್ದೀನಿ. ಹಾಗೆ 12 ಇಂಚಸ್ಗೆ ಒಂದು ಮಾರ್ಕ್ ಕೂಡ ಮಾಡ್ಕೊಂಡಿದ್ದೆ. ಇದು ಬಂದು ನಮ್ಮ ಸೊಂಟದ ಸುತ್ತಳತೆಯಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಹಿಪ್ ರೌಂಡು. ನೀವು ನನ್ನ ಕಳೆದ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಈ ಪಾಯಿಂಟ್ ಬಂದು ನಾನು 18 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ, 18 ಇಂಚಸ್ಗೆ. ಅಂದರೆ ಇಲ್ಲಿ ಬಂದು ಇಲ್ಲಿ ತನಕ ನಾವು ಸ್ಟಿಚಸ್ ಹಾಕ್ತೀವಿ. 18 ಇಂಚಸ್ ಆದಮೇಲೆ ನಾವು ಓಪನಿಂಗ್ ಕೊಡ್ತೀವಿ. ಆ ಕಡೆ ಸೈಡ್ ರೈಟ್ ಲೆಫ್ಟ್ ಸೈಡಲ್ಲಿ ಓಪನ್ ಮಾಡ್ತೀವಿ ಏನು ಕುರ್ತಾನ. ಆ ಕಾರಣಕ್ಕೋಸ್ಕರ ಇಷ್ಟು 3 ಮಾರ್ಕ್ ಮಾಡ್ಕೊಂಡ್ವಿ. ಸೊ ಇದಿಷ್ಟು ಆದ ನಂತರ ನಮಗೆ ಸ್ಟ್ರೈಟಾಗಿ ಲೈನ್ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಸೆಂಟರಲ್ಲಿ ಬಂದಿಲ್ಲ ಅಂದರೆ ಒಂದು ಸೆಂಟರ್ಗೆ ಒಂದು ಮಾರ್ಕ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಚೆಸ್ಟ್ ಬಂದು ಕರೆಕ್ಟಾಗಿ 9 ಇಂಚಸ್ ಇತ್ತು. ಸೊ ನಾನು 9 ಇಂಚಸ್ ಎಷ್ಟು ಬರುತ್ತೆ ಅಷ್ಟಕ್ಕೆ ಸೆಂಟರಿಂದ ನೋಡಿಕೊಂಡು 9 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇನ್ನೂ ಒಂದು ಕಡೆ ನೋಡ್ಕೋಬೋದು, ನಾವು ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ ಬಿಟ್ಟಿದ್ವಿ ಅಲ್ವಾ. ನೀವು ಈ ಥರ ನೋಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಸ್ಟಿಚಸ್ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿರುತ್ತೆ. ಸೊ ಅದು ಆದ ನಂತರ ಇವಾಗ ಇದ್ರ ನೋಡ್ಕೋತಾ ಇದ್ದೀನಿ. ಅಲ್ಲೂ ಕೂಡ ನನಗೆ 8.5 ಇಂಚಸ್ ಬಂದಿತ್ತು. ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಂದಿತ್ತು. ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡೆ. ಸೊ ಹಿಪ್ ರೌಂಡ್ ಅಷ್ಟಲ್ಲೂ ಅಷ್ಟೇ ನೋಡಿ ಈ ಥರ ಕ್ಲೀನಾಗಿ ಇಟ್ಕೊಂಡು ನಾವು 3 ಲೈನ್ ಏನು ಹಾಕಿದ್ದೆ ಆ ಲೈನ್ಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನಾನು 9 ಇಂಚಸ್ ಅಷ್ಟು ತೊಗೊಂಡಿದ್ದೆ, 9.25 ಇಂಚಷ್ಟು. ಸೊ ಅಷ್ಟು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ 3 ಮಾರ್ಕ್ಗಳನ್ನು ಒಂದು ಸೈಡ್ ಮಾಡ್ಕೊಂಡಿದ್ದಾಯಿತು. ಸೊ ಈ ಕಡೆ ಸೈಡ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಎರಡೂ ಕಡೆ ಕೂಡ ಅದೇ ಥರ ಸ್ಟಿಚಸ್ನ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಾವು ಎಲ್ಲಿಗೆ ಸ್ಟಿಚಸ್ ಹಾಕಬೇಕು ಅಲ್ಲಿಗೆ ಕ್ಲೀನಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಲೀವ್ಸು ಮತ್ತು ವೇಸ್ಟ್ ಏನಿರುತ್ತೆ ಆ ಕಡೆ ಸೈಡು ಹಿಪ್ ರೌಂಡು ಹಾಗೆ ಚೆಸ್ಟು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಸೈಡ್ ಓಪನಿಂಗ್ ಏನಿರುತ್ತೆ ಅಲ್ಲಿ ಒಂದು ಈ ಥರ ಡಾರ್ಕ್ ಸ್ವಲ್ಪ ಲೈನ್ ಹಾಕಿ ಇಟ್ಕೊಳ್ಳೋಣ. ಆವಾಗ ನಾವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ನಿಮಗೆ ಕನ್ಫ್ಯೂಷನ್ ಆದರೆ ಲೈನ್ ಕೂಡ ಹಾಕೋಬೋದು. ಸೊ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಸ್ಟಿಚಸ್ ಎಲ್ಲ ಆದಮೇಲೆ ಇದು ಉಲ್ಟಾ ತಿರ್ಗಿಸಿ ನೋಡಿದಾಗ ಒಂದು ರೀತಿಯಲ್ಲಿ ಮಾರ್ಕೆಲ್ಲ ಕಾಣಬಾರ್ದು, ಕಂಡ್ರೆ ಒಂಥರ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸೊ ಇವಾಗ ಆಯಿತು. ಇವಾಗ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನಾನು ಫಸ್ಟಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಕ್ಲೀನಾಗಿ ನೋಡಿಕೊಂಡು ಸ್ಟಿಚಸ್ ಹಾಕ್ಕೊಂಡಿದ್ದೀನಿ. ಸ್ಟಿಚಸ್ ಹಾಕ್ಕೊಂಡು ಇಲ್ಲಿ ನೋಡಿ ಸೈಡ್ ಪ್ಲೇಟಿಂಗ್ಸ್ ಅಂದರೆ ಸೈಡ್ ಓಪನಿಂಗ್ ಹೇಗೆ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚಸ್ ಹಾಕ್ಕೊಂಡು ಅದನ್ನು ಏನು 1 ಇಂಚ್ ಬಿಟ್ಟಿದ್ದೆ ಅದನ್ನು ಹಾಫ್ ಇಂಚ್ಗೆ 2 ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಫಸ್ಟ್ ಈ ಥರ ಸ್ಟಿಚಸ್ ಹಾಕ್ಕೊಂಡು
ಫಸ್ಟಿಗೆ ಈ ಥರ ಸ್ಟಿಚಸ್ನ ಹಾಕೋತಾ ಬರಬೇಕು. ನಿಧಾನಕ್ಕೆ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ. ಈಗ ಎರಡು ಸೈಡ್ ಕೂಡ ಸೇಮ್ ಅದೇ ಥರನೇ ಸೈಡ್ ಓಪನಿಂಗ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಕಂಪ್ಲೀಟಾಗಿ ಡ್ರೆಸ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಾ ಇದೆ. ಸೊ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರಂಟು ನಾನು ಈ ಥರ ನೆಕ್ ಶೇಪ್ ಕೊಟ್ಟಿದ್ದೀನಿ. ಹಾಗೆ ಬ್ಯಾಕಲ್ಲಿ ಟೈ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಪ್ಯಾಂಟ್ ಪೀಸ್ ಏನಿದೆ ಅದರಲ್ಲಿ ಒಂದೊಂದು ಲಟ್ಕನ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಡ್ರೆಸ್ ಹೀಗೆ ಕಾಣಿಸ್ತಾ ಇದೆ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಇದೆಲ್ಲ ಕ್ಲಿಯರಾಗಿ ನೀವು ನೋಡ್ತಾ ಇರ್ಬೋದು. ಯಾವುದೇ ರೀತಿಯ ತಪ್ಪುಗಳು ಇಲ್ಲದೆ ಡ್ರೆಸ್ಸು ಕಂಪ್ಲೀಟಾಗಿ ಒಂದು ಒಳ್ಳೆ ಫಿನಿಶಿಂಗ್ ಬಂದಿದೆ. ವೇರ್ ಮಾಡಿದಾಗಂತೂ ತುಂಬ ಆಸಮಾಗಿ ಕಾಣುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.